ಹಲೋ ಫ್ರೆಂಡ್ಸ್, ನಾನು ಶಿವರಾಜ್ ಪಾಟೀಲ್. ನಿಮಗೆ ನಿಮ್ಮದೇ ಆದ ಕನ್ನಡ ಯೂಟ್ಯೂಬ್ ಚಾನಲ್ ಟುಡೇಸ್ ಇನ್ವೆಸ್ಟ್ಮೆಂಟ್ಗೆ ಸ್ವಾಗತ. ಇವತ್ತಿನ ದಿನ 11 ಸೆಪ್ಟೆಂಬರ್ ಸೆನ್ಸೆಕ್ಸ್ ಎಕ್ಸ್ಪೈರಿ ಇತ್ತು. ನಿಫ್ಟಿ ನಾವು ನಿನ್ನೆ ದಿನ ಡಿಸ್ಕಸ್ ಮಾಡ್ದಂಗೆ 25,000 ಒಂದು ಮೇಕರ್ ಬ್ರೇಕ್ ಲೆವೆಲ್ ಆಗಿರುತ್ತೆ. ಸೊ 25,050 ಮೇಲೆ ಮಾತ್ರನೇ ಲಾಂಗ್ ಪೊಸಿಷನ್ಸ್, ಅಥವಾ ಕೆಳಗಡೆ 24,900 ಕೆಳಗಡೆ ಪುಟ್ ಪೊಸಿಷನ್ಸ್ ತಗೊಳ್ಳೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಇವತ್ತಿನ ದಿನ ನಿಫ್ಟಿ ಆಲ್ಮೋಸ್ಟ್ 25,000 ಹತ್ರದಲ್ಲೇ ದಿನವೆಲ್ಲ ಟ್ರೇಡ್ ಆಗಿ ಕ್ಲೋಸಿಂಗ್ ನ ಕಾಣ್ತು. ಅದ್ರ ಜೊತೆಗೆ ಸೆನ್ಸೆಕ್ಸ್ 81,500 ಹತ್ರನೇ ದಿನವೆಲ್ಲ ಟ್ರೇಡ್ ಆಗಿ ಕ್ಲೋಸ್ ಆಯ್ತು. ಸೊ ನಿಫ್ಟಿ ರೇಂಜು 100 ಪಾಯಿಂಟ್ಸ್ ಒಳಗಡೆನೆ ಇರೋದಕ್ಕಾಗಿ ಇಲ್ಲಿ ಆಪ್ಷನ್ ಬೈಯರ್ಸ್ ಏನಾದರೂ ಸಿಂಗಲ್ ಪೊಸಿಷನ್ಸ್ ತಗೊಂಡು ಹೋಲ್ಡ್ ಮಾಡಿದ್ರೆ ಇವತ್ತಿನ ದಿನ ಪ್ರೀಮಿಯಂ ಡಿಕೆ ಆಗಿರುತ್ತೆ. ಇಲ್ದಿದ್ರೆ ಏನಾದರೂ ಮಲ್ಟಿಪಲ್ ಟ್ರೇಡ್ ಮಾಡೋಕ್ಕೆ ಹೋಗಿದ್ರೆ ಇವತ್ತಿನ ದಿನ ಹೆಚ್ಚಿನ ಲಾಸ್ ಆಗಿರುತ್ತೆ. ಇವತ್ತಿನ ದಿನ ಅಗೇನ್ ಆಪ್ಷನ್ ರೈಟರ್ಸ್ ಕೈಯಲ್ಲೇ ಮಾರ್ಕೆಟ್ ಕ್ಲೋಸ್ ಆಯ್ತು. ಸೊ ಇವತ್ತಿನ ದಿನ ಪ್ರಾಫಿಟ್ ಮಾಡಿದ್ದು ಓನ್ಲಿ ಆಪ್ಷನ್ ರೈಟರ್ಸ್ ಅಂತ ಹೇಳ್ಬೋದು. ಇನ್ನು ಇದನ್ನು ಬಿಟ್ಟು ನಾವು ಮಾರ್ಕೆಟ್ ಬಗ್ಗೆ ಇತರ ವಿಷಯಗಳನ್ನ ಹಾಗೂ ನಾಳೆ ದಿನ ಏನೇನೆಲ್ಲ ಇದೆ ಅಂತ ಈಗ ನೋಡಕ್ಕೆ ಶುರು ಮಾಡೋಣ. ಅದಕ್ಕಾಗಿ ನಾನು ಸ್ಕ್ರೀನ್ಗೆ ಹೋಗ್ತಾ ಇದ್ದೀನಿ. ಸೊ ಈಗ ನಾವು ಇಲ್ಲಿ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ರೆ ನಿಫ್ಟಿ ಆಲ್ಮೋಸ್ಟ್ ನಿನ್ನೆ ರೇಂಜ್ ಅಲ್ಲಿ ಟ್ರೇಡ್ ಆಗಿತ್ತು. ಒಂದು ಕ್ಷಣದಲ್ಲಿ ದಿನದ ಕೊನೆಯಲ್ಲಿ ಆಫ್ಟರ್ 2:45 PM ಪ್ರೀವಿಯಸ್ ಡೇ ಹೈನ ಕ್ರಾಸ್ ಆದ್ರೆ ಕೂಡ ಓನ್ಲಿ 2 ಪಾಯಿಂಟ್ಸ್ ಹೈನ ಮಾಡಿದ್ದು. ಅಂದ್ರೆ ನಿನ್ನೆ ದಿನ 25,035 ಹೈ ಮಾಡಿತ್ತು. ಇವತ್ತಿನ ದಿನ 25,037, ಓನ್ಲಿ 2 ಪಾಯಿಂಟ್ಸ್ ಮಾತ್ರನೇ ಇಲ್ಲಿ ಹೈ ಮಾಡಿದ್ದು. ಫೈನಲ್ ಆಗಿ ನಿಫ್ಟಿ 25,000 ಮೇಲೆನೆ 25,005 ಹತ್ರ ಕ್ಲೋಸಿಂಗ್ ನ ಕಂಡಿದೆ. ಸೊ ಇದಾದ್ಮೇಲೆ ನಾವು ಇಲ್ಲಿ ಬ್ಯಾಂಕ್ ನಿಫ್ಟಿನ ಚೆಕ್ ಮಾಡಿದ್ರೆ ಬ್ಯಾಂಕ್ ನಿಫ್ಟಿ 20 ಡೇ ಮೂವಿಂಗ್ ಆವರೇಜ್ ಮೇಲೆ ಇವತ್ತಿನ ದಿನ ಸ್ಟ್ರಾಂಗ್ ಆಗಿ ಸಸ್ಟೈನ್ ಆಯ್ತು. ಫೈನಲ್ ಆಗಿ ಅದ್ರ ಮೇಲೆನೆ ಕ್ಲೋಸಿಂಗ್ ಕಂಡಿದೆ ಅಂತ ಹೇಳ್ಬೋದು. ಆದ್ರೆ ಇಲ್ಲಿ ನಾವು ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ನೆಗೆಟಿವ್ ಕ್ಲೋಸಿಂಗ್ ನ ನೋಡಿದೀವಿ. ನೆಗೆಟಿವ್ ಅಂದ್ರೆ ಕೂಡ ಆಲ್ಮೋಸ್ಟ್ ಫ್ಲಾಟ್ ಆಗಿ ಇದು ಕ್ಲೋಸಿಂಗ್ ನ ಕಂಡಿದೆ. ಸೆನ್ಸೆಕ್ಸ್ 81,500 ಹತ್ರನೇ 548 ಹತ್ರ ಕ್ಲೋಸಿಂಗ್ ನ ಕಂಡಿದೆ. ಸೊ ಇಲ್ಲಿಂದ ನಾವು ಇತರ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಗಳ ಚೆಕ್ ಮಾಡಬೇಕು ಅಂತಂದ್ರೆ ನಮ್ಮ ಇಂಡಿಯಾ ವಿಕ್ಸ್, ಇಂಡಿಯಾ ವಾಲಟಿಲಿಟಿ ಇಂಡೆಕ್ಸ್, ಇದು 10.36 ಹತ್ರ ಈಗ ಕ್ಲೋಸಿಂಗ್ ನ ಕಂಡಿದೆ. ಇದು ಬಹಳ ಲೋವರ್ ಲೆವೆಲ್ ಅಲ್ಲಿ ಇರೋ ಸಲುವಾಗಿ ಸೊ ನಾವು ಬಹಳ ಕಾಶಿಯಸ್ ಆಗಿರ್ಬೇಕಾಗುತ್ತೆ. ವಿಕ್ಸ್ ಕಡಿಮೆ ಇದ್ದಾಗ ಯಾವುದೇ ಕ್ಷಣದಲ್ಲಿ ಶಾರ್ಪ್ ಡಿಪ್ ಬರೋ ಚಾನ್ಸಸ್ ಇರುತ್ತೆ. ಸೊ ನಾವು ವೆರಿ ಕಾಶಿಯಸ್ ಆಗಿರ್ಬೇಕಾದ ಲೆವೆಲ್. ಇನ್ನು ಬ್ರೆಂಟ್ ಕ್ರೂಡ್ ಆಯಿಲ್ಗೆ ಬಂದ್ರೆ ಬ್ರೆಂಟ್ ಕ್ರೂಡ್ ಆಯಿಲ್ 66 US$ ಪರ್ ಬ್ಯಾರಲ್ ಇದೆ. ಇಲ್ಲಿಂದ ಯಾವುದೇ ನೆಗೆಟಿವ್ ಕ್ಲೂ ಅಂತೂ ಇಲ್ಲ. ಆದ್ರೆ ಇಲ್ಲಿ ನಮ್ಗೆ ನೆಗೆಟಿವ್ ಆಗಿ ಕಾಣಿಸ್ತಾ ಇರೋದು ನಮ್ಮ ರುಪಿ ವ್ಯಾಲ್ಯೂ. ನಮ್ಮ ರುಪಿ ಇವತ್ತಿನ ದಿನ ಅಗೇನ್ ಹೊಸ ಹೈನ ಮಾಡಿದೆ. ಈಗ 88.43 ಹತ್ರ ಇದೆ. ಸೊ ಇದು ನಮ್ಗೆ ಸದ್ಯಕ್ಕೆ ನೆಗೆಟಿವ್ ಆಗಿರುತ್ತೆ. ಇದು ಇದೇ ರೀತಿ ಹೈಯರ್ ಲೆವೆಲ್ ಅಲ್ಲಿ ಇದ್ರೆ ಅದು ನಮ್ಮ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಟೆಂಪರರಿ ಪ್ರಾಫಿಟ್ ಬುಕಿಂಗ್ ತೋರಿಸೋ ಚಾನ್ಸಸ್ ಇರುತ್ತೆ. ಸೊ ಇದು ಒಂದು ನಮ್ಗೆ ನೆಗೆಟಿವ್ ಆಗಿ ಕಾಣಿಸ್ತಾ ಇದೆ. ಇನ್ನು US ಡಾಲರ್ ಇಂಡೆಕ್ಸ್ 98 ಹತ್ರನೇ ಇದೆ. US 10-year ಬಾಂಡ್ ಈಲ್ಡ್ 4.5 ಹತ್ರ. ಇಲ್ಲಿಂದ ಸದ್ಯಕ್ಕೆ ಯಾವುದೇ ನೆಗೆಟಿವ್ ಕ್ಲೂ ಅಂತೂ ಇಲ್ಲ. ನಾವು ಇತರ ಗ್ಲೋಬಲ್ ಮಾರ್ಕೆಟ್ ಕಡೆ ಬಂದ್ರೆ US ನ ಡೌ ಜೋನ್ಸ್ ಫ್ಯೂಚರ್ಸ್ ಇದು 45,000 ಮೇಲೆ ಇದೆ ತನ್ನ ಎಲ್ಲ ಗಳ ಮೇಲೆ. ನೆಕ್ಸ್ಟ್ ಬಂದು US ನ ID ಇಂಡೆಕ್ಸ್ ನಾಸ್ಡಾಕ್ ನೋಡಿದ್ರೆ ಇದು 23,800 ಹತ್ರ ಇದೆ. ಸೊ ಇದು ಕೂಡ ತನ್ನ ಎಲ್ಲ ಗಳ ಮೇಲೆ ಇದೆ. ಜಪಾನ್ ಏಷ್ಯಾ ಮಾರ್ಕೆಟ್ ಕಡೆ ಬಂದ್ರೆ ಜಪಾನ್ಗೆ ಇದು ತುಂಬಾ ಪಾಸಿಟಿವ್ ಆಗಿ 44,600 ಹತ್ರ ಇದೆ. ಎವ್ರಿ ಡೇ ಹೈಯರ್ ಹೈ ಮಾಡ್ತಾ ಹೋಗ್ತಾ ಇದೆ. ಇನ್ನು ಡಾಕ್ಸ್ಗೆ ಬಂದ್ರೆ ಇಲ್ಲಿ UK ಮಾರ್ಕೆಟ್ ಇದು ಸ್ವಲ್ಪ ನೆಗೆಟಿವ್ ಆಗಿದೆ. 10-day ಮೂವಿಂಗ್ ಆವರೇಜ್ ಕೆಳಗಡೆ ಹಾಗೂ 100-day ಮೂವಿಂಗ್ ಆವರೇಜ್ ಈಗ ಇದು ಇದೆ. ಇಲ್ಲಿ ನಿಫ್ಟಿ ಆಪ್ಷನ್ ಚೈನಿಗೆ ಬಂದ್ರೆ ನಿಫ್ಟಿ ಆಪ್ಷನ್ ಚೈನ್ 25,000 ಹತ್ರ ನಿನ್ನೆ ದಿನ ಕಾಲ್ ರೇಟರ್ಸ್ ಪುಟ್ ರೇಟರ್ಸ್ ಆಲ್ಮೋಸ್ಟ್ ಸಮನಾಗಿದ್ರು. ಪುಟ್ ರೇಟರ್ಸ್ 1.6 crores ಅಷ್ಟಿದ್ದಾರೆ. ಸೊ ಈಗ 25,000 ಹತ್ರ ಪುಟ್ ರೇಟರ್ಸ್ ಹೆಚ್ಚಿನದಾಗಿರೋ ಸಲುವಾಗಿ ಇದು 25,000 ಒಂದು ಮೇನ್ ಸಪೋರ್ಟ್ ಆಗಿರುತ್ತೆ. ಇನ್ನು ಯಾವುದೇ ಕಾರಣದಿಂದ ನಿಫ್ಟಿ ಕೆಳಗಡೆ ಬಂದು 24,900 ಕೆಳಗಡೆ ಹೋದ್ರೆ ಆಗ ಪುಟ್ ರೈಟರ್ಸ್ 25,000 ಹತ್ರ ಇರೋರು ಹಾಗೂ 24,900 ಹತ್ರ ಇರೋರು ಇವರೆಲ್ಲ ರಿಸ್ಕ್ ಅಲ್ಲಿ ಬರ್ತಾರೆ. ಮಾರ್ಕೆಟ್ ಅಲ್ಲಿ ಹೆಚ್ಚಿನ ಕರೆಕ್ಷನ್ ಬರೋ ಚಾನ್ಸಸ್ ಇರುತ್ತೆ. ಇನ್ನು ಹೈಯರ್ ಲೆವೆಲ್ ಅಲ್ಲಿ 25,200 ಹತ್ರ ಮೊದಲನೇ ರೆಸಿಸ್ಟೆನ್ಸ್ ಇದೆ. ಇದನ್ನ ಕ್ರಾಸ್ ಆದ್ರೆ ನೆಕ್ಸ್ಟ್ ಡೈರೆಕ್ಟ್ ಆಗಿ 25,500 ನೆಕ್ಸ್ಟ್ ರೆಸಿಸ್ಟೆನ್ಸ್ ಇಲ್ಲಿ ಕಾಣಿಸ್ತಾ ಇದೆ. ಇದೆಲ್ಲ ಓವರ್ ಆಲ್ ಡೇಟಾ ಆಯ್ತು. ಇನ್ನು ಇವತ್ತಿನ ದಿನ ನಮ್ಮ ಇಂಡಿಯನ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ US ಇನ್ಫ್ಲೇಷನ್ ರೇಟ್ ಬರೋದಿದೆ. ಸೊ ಅದನ್ನ ನೀವು ಇಲ್ಲಿ ಸ್ಕ್ರೀನ್ ಅಲ್ಲಿ ಕ್ಲಿಯರ್ ಆಗಿ ನೋಡ್ಬೋದು.
September 2025. ಇದು ಆಗಸ್ಟ್ ಇನ್ಫ್ಲೇಷನ್ ರೇಟ್ ಇರುತ್ತೆ. ಸೊ ಪ್ರೀವಿಯಸ್ಲಿ 2.7 ಬಂದಿತ್ತು. ಹಾಗೂ ಈಗಿನ ದಿನ US ಮಾರ್ಕೆಟಲ್ಲಿ ಬರೋ ಇನ್ಫ್ಲೇಷನ್ ರೇಟು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ ಎಲ್ಲ ಡೇಟಾಗಳನ್ನ ಇಟ್ಕೊಂಡು ನಾನೀಗ ನಿಫ್ಟಿ 50 ಮಿನಿಟ್ಸ್ ಚಾರ್ಟಲ್ಲಿ ಇದ್ದೀನಿ. ಸೊ ನಿಫ್ಟಿನಲ್ಲಿ ಅಗೇನ್ ನಾವು ಲಾಂಗಲ್ಲಿ ಪೊಸಿಷನ್ ತಗೋಬೇಕು ಅಂತಂದರೆ ಈಗ 25,050 ಮೇಲೆ ನಿಫ್ಟಿ ಸಸ್ಟೈನ್ ಆದರೆ ಅಲ್ಲಿ ಲಾಂಗ್ ಪೊಸಿಷನ್ ತಗೊಂಡ್ರೆ 25,150 ಇಂದ 250 ಮೊದಲನೇ ಟಾರ್ಗೆಟ್ ಆಗಿರುತ್ತೆ. ಇನ್ನು 250 ಮೇಲೆ ಕ್ಲೋಸಿಂಗ್ ಬಂತು ಅಂತಂದ್ರೆ 25,450 500ನ 1 or 2 days ಅಲ್ಲಿ ನೋಡೋ ಚಾನ್ಸಸ್ ಇರುತ್ತೆ. ಇನ್ನು ನಿಫ್ಟಿ ಯಾವುದೇ ಕಾರಣದಿಂದ ನಿನ್ನೆಯ ಲೋ 24,900ನ ಬೇಕಾದ್ರೆ ನೆಕ್ಸ್ಟ್ ಸಪೋರ್ಟ್ 24,800 ಅನ್ನ ಇದಾವೆ. ಸೊ ಇದು ನೆಕ್ಸ್ಟ್ ಸಪೋರ್ಟ್ ಆಗುತ್ತೆ. ಇದನ್ನು ಬೇಕಾದ್ರೆ ಡೈರೆಕ್ಟ್ ಆಗಿ ಟುವರ್ಡ್ಸ್ 24,650 ಇಲ್ಲಿ ನಿಫ್ಟಿಯ 100-day ಮೂವಿಂಗ್ ಆವರೇಜ್ ಇದೆ, ಈ ಕಡೆ ನಿಫ್ಟಿ ಬರುತ್ತೆ. ಇನ್ನು ಬ್ಯಾಂಕ್ ನಿಫ್ಟಿಗೆ ಬಂದ್ರೆ ಬ್ಯಾಂಕ್ ನಿಫ್ಟಿನಲ್ಲಿ ನಾವು ನೆಕ್ಸ್ಟ್ ಅಪ್ ಮೂವ್ನ ಎಕ್ಸ್ಪೆಕ್ಟ್ ಮಾಡೋದು 24,850 ಮೇಲೆ. ಇಲ್ಲಿ ಬ್ಯಾಂಕ್ ನಿಫ್ಟಿಯ 50-day ಮೂವಿಂಗ್ ಆವರೇಜ್ ಇದೆ, ಇದ್ರ ಮೇಲೆ ಮಾತ್ರ ನಾವು ನೆಕ್ಸ್ಟ್ ಲಾಂಗ್ ಪೊಸಿಷನ್ ತೊಗೊಳಕ್ಕೆ ನೋಡ್ಬೋದು. 54,850 ಮೇಲೆ ಟಾರ್ಗೆಟ್ 55,100 ಹತ್ರ ಇಟ್ಕೊಂಡು ಹೋಗ್ಬೋದು. ಇನ್ನು ಪುಟ್ ಸೈಡ್ ಅಲ್ಲಿ ಏನಾದ್ರು ಬ್ಯಾಂಕ್ ನಿಫ್ಟಿನಲ್ಲಿ ನೋಡ್ತಾ ಇದ್ರೆ ಬ್ಯಾಂಕ್ ನಿಫ್ಟಿ 54,350 ಈ 10-day ಮೂವಿಂಗ್ ಆವರೇಜ್ ಕೆಳಗಡೆ ಬಂದ್ರೆ ಪುಟ್ ಸೈಡ್ ಅಲ್ಲಿ ಪೊಸಿಷನ್ ತೊಗೊಳಕ್ಕೆ ನೋಡ್ಬೋದು. ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ ಇವತ್ತಿನ ದಿನ ಆಲ್ಮೋಸ್ಟ್ ಕನ್ಸಲ್ಟೇಷನ್ ಆಗಿತ್ತು. ಇದರಲ್ಲಿ 13,100 ಮೇಲೆ ಮಾತ್ರನೇ ಲಾಂಗ್ ಸೈಡಲ್ಲಿ ಪೊಸಿಷನ್ ತೊಗೊಳಕ್ಕೆ ನೋಡ್ಬೋದು. ಇನ್ನು ಪುಟ್ ಸೈಡಲ್ಲಿ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಸದ್ಯಕ್ಕೆ ಯಾವುದೇ ಪೊಸಿಷನ್ ತೊಗೊಳ್ಳೋದು ಬೇಡ. ಇಲ್ಲೇನಾದರೂ ಪುಟ್ ಸೈಡಲ್ಲಿ ಪೊಸಿಷನ್ ತೊಗೊಂಡ್ರೆ ಇಲ್ಲಿ ಇಮಿಡಿಯೇಟಾಗಿ ಸಪೋರ್ಟ್ಗಳು 12,900 ಹತ್ರನೇ ಸಿಗ್ತವೆ. ಹಾಗಾಗಿ ನಾವು ಸದ್ಯಕ್ಕೆ ಇದರಲ್ಲಿ ಪುಟ್ ಸೈಡಲ್ಲಿ ಪೊಸಿಷನ್ ತೊಗೊಳ್ಳೋದು ಬೇಡ. ಸೊ ನಾನು ಕೊಟ್ಟಿರೋ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ನಾನು ಕೊಟ್ಟಿರೋ ಮಾಹಿತಿ ಜೊತೆಗೆ ನೀವು ಕೂಡ ನಿಮ್ಮ ಕಡೆಯಿಂದ ಅನಲೈಸಿಸ್ ಮಾಡಿ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ಸ್ ಇದ್ದರೆ ಅವ್ರ ಹತ್ರ ಮಾಹಿತಿನ ತೊಗೊಂಡು ನಿಮ್ಮ ಟ್ರೇಡು ಹಾಗೂ ಇನ್ವೆಸ್ಟ್ಮೆಂಟ್ನ ಮಾಡಿ. ಇಷ್ಟಲ್ಲದೆ ನಿಮಗೆ ಇನ್ನೂ ನನ್ನ ಕಡೆಯಿಂದ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾಗಿದ್ದರೆ ನೀವು ನನಗೆ ಡೈರೆಕ್ಟಾಗಿ ಕಾಂಟ್ಯಾಕ್ಟು ಮಾಡ್ಬೋದು. ನನ್ನ ನಂಬರ್ 9845852716. ಇಷ್ಟು ಹೇಳ್ತಾ ಇವತ್ತಿನ ವೀಡಿಯೋಗೆ ಮುಗಿಸ್ತಾ ಇದ್ದೀನಿ. ನಾನು ಕೊಟ್ಟಿರೋ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನನ್ನ ಮುಂದಿನ ವೀಡಿಯೋ ಬರೋವರೆಗೂ ನಿಮಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.